ತುಲಾ ರಾಶಿಯವರೇ, 19 ಆಗಸ್ಟ್ 2026ರಿಂದ ನಿಮಗಾಗಿ ಗ್ರಹಗಳ ಸ್ಥಿತಿಯಲ್ಲಿ ಒಂದು ಪ್ರಮುಖ ಬದಲಾವಣೆ ಪ್ರಾರಂಭವಾಗಿದೆ. ದೇವಗುರು ಬೃಹಸ್ಪತಿಯು ಆಗಸ್ಟ್ 19ರಂದು ತನ್ನ ನಕ್ಷತ್ರವನ್ನು ಬದಲಾಯಿಸಿದ್ದಾನೆ ಮತ್ತು ಈಗ 31 ಅಕ್ಟೋಬರ್ 2026ರವರೆಗೆ ಗುರುವು ಆಶ್ಲೇಷ ನಕ್ಷತ್ರದಲ್ಲಿಯೇ ಇರುತ್ತಾನೆ. ಜ್ಯೋತಿಷ್ಯದಲ್ಲಿ ಗುರುವನ್ನು ಜ್ಞಾನ, ವಿಸ್ತರಣೆ, ಸಂಪತ್ತು, ಮಾರ್ಗದರ್ಶನ, ಅವಕಾಶಗಳು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆಯ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಆಶ್ಲೇಷ ನಕ್ಷತ್ರದ ಸಂಬಂಧವು ಬುಧನೊಂದಿಗೆ ಇರುವುದರಿಂದ ಈ ಅವಧಿಯಲ್ಲಿ ಗುರುವಿನ ಪ್ರಭಾವದೊಂದಿಗೆ ಆಲೋಚನೆ, ನಿರ್ಧಾರಗಳು, ಮಾತುಕತೆ, ಕಾರ್ಯತಂತ್ರ ಮತ್ತು ಪ್ರಾಯೋಗಿಕ ನಿರ್ಧಾರಗಳ ಪ್ರಾಮುಖ್ಯತೆಯು ಹೆಚ್ಚಾಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಈ ನಕ್ಷತ್ರ ಬದಲಾವಣೆಯು ತುಲಾ ರಾಶಿಯವರ ಮೇಲೆ ಬೀರಬಹುದಾದ ನೈಜ ಪ್ರಭಾವವೇನು? ವೃತ್ತಿ ಜೀವನದಲ್ಲಿ ಹೊಸ ದಿಕ್ಕು ಮೂಡಬಹುದೇ? ಸ್ಥಗಿತಗೊಂಡಿದ್ದ ಆರ್ಥಿಕ ವಿಷಯಗಳಿಗೆ ವೇಗ ಸಿಗಬಹುದೇ? ಉದ್ಯೋಗ, ವ್ಯಾಪಾರ ಅಥವಾ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ಅವಕಾಶಗಳು ಸಿಗಬಹುದೇ? ಮತ್ತು ಸಂಬಂಧಗಳು ಹಾಗೂ ವೈಯಕ್ತಿಕ ಜೀವನದಲ್ಲೂ ಯಾವುದಾದರೂ ಪ್ರಮುಖ ಬದಲಾವಣೆಯನ್ನು ಕಾಣಬಹುದೇ? ಈ ಎಲ್ಲಾ ಪ್ರಶ್ನೆಗಳ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತುಲಾ ರಾಶಿಯ ಸಂದರ್ಭದಲ್ಲಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಮುಂದೆ ಹೋಗುವ ಮೊದಲು ಸಮಯದ ಅಭಾವದಿಂದಾಗಿ ಪೂರ್ತಿ ವಿಡಿಯೋವನ್ನು ನೋಡಲಾಗದ ವೀಕ್ಷಕರಿಗಾಗಿ ನಾನು ಈ ಸಂಪೂರ್ಣ ಗೋಚಾರದ ತ್ವರಿತ ಸಾರಾಂಶವನ್ನು ಅಂದರೆ ಕ್ವಿಕ್ ಸಮ್ಮರಿ ನೀಡುತ್ತಿದ್ದೇನೆ ಮತ್ತು ಇದರ ತಕ್ಷಣವೇ ನಾವು ಪ್ರತಿಯೊಂದು ಅಂಶದ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ. ಆಗಸ್ಟ್ 19ರಿಂದ ಅಕ್ಟೋಬರ್ 31ರವರೆಗೆ ನಡೆಯುವ ಈ ಗೋಚಾರದ ಸಮಯದಲ್ಲಿ ನಿಮ್ಮ ದಶಮ ಭಾವದಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರುವು ಹಂಸ ಮಹಾಪುರುಷ ಯೋಗವನ್ನು ನಿರ್ಮಿಸುತ್ತಿದ್ದಾನೆ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷವಾಗಿ ಶಿಕ್ಷಣ, ಮ್ಯಾನೇಜ್ಮೆಂಟ್ ಮತ್ತು ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸನ್ನು ತರುತ್ತದೆ. ಆದಾಗ್ಯೂ ಆಶ್ಲೇಷ ನಕ್ಷತ್ರದ ಪ್ರಭಾವದಿಂದಾಗಿ ಕಚೇರಿಯ ರಾಜಕೀಯವು, ಆಫೀಸ್ ಪಾಲಿಟಿಕ್ಸ್ ತನ್ನ ತುಂಗದಲ್ಲಿರಬಹುದು. ಆದ್ದರಿಂದ ನಿಮ್ಮ ಪ್ರತಿಯೊಂದು ಕೆಲಸ ಮತ್ತು ಬದ್ಧತೆಯನ್ನು ಮೌಖಿಕವಾಗಿ ಇಡುವ ಬದಲು ಇಮೇಲ್ ಅಥವಾ ಕಾಗದದ ಮೇಲೆ ಸಂಪೂರ್ಣವಾಗಿ ದಾಖಲಿಸಿ ಇಟ್ಟುಕೊಳ್ಳಿ ಮತ್ತು ಯಾವುದೇ ರೀತಿಯ ಕೆಲಸದ ಸ್ಥಳದ ಪ್ರಣಯ ಅಂದರೆ ವರ್ಕ್ ಪ್ಲೇಸ್ ರೊಮ್ಯಾನ್ಸ್ ಅಥವಾ ಆತುರದಿಂದ ಕೆಲಸ ಬಿಡುವ ನಿರ್ಧಾರದಿಂದ ದೂರವೇ. ಆರ್ಥಿಕ ರಂಗದಲ್ಲಿ ಈ ಸಮಯವು ಅತ್ಯಂತ ಶುಭವಾಗಿದೆ. ನಿಮ್ಮ ಸಿಕ್ಕಿ ಹಾಕಿಕೊಂಡಿದ್ದ ಹಣ ಮರಳಿ ಬರುವ ಬಲವಾದ ಯೋಗಗಳಿವೆ ಮತ್ತು ನಿಮ್ಮ ಮಾತಿನ ಪ್ರಭಾವದಿಂದ ನಿಮಗೆ ದೊಡ್ಡ ಲಾಭವಾಗಲಿದೆ. ಜೊತೆಗೆ ಆಸ್ತಿ ಖರೀದಿಸಲು ಅಥವಾ ಮನೆಯ ನವೀಕರಣದಲ್ಲಿ ರಿನೋವೇಷನ್ ಬರುತ್ತಿದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಸಂಪೂರ್ಣ ಗಮನವು ವೃತ್ತಿ ಜೀವನದ ಮೇಲೆ ಇರುವುದರಿಂದ ಸಂಬಂಧಗಳಲ್ಲಿ ಅಂತರವನ್ನು ತಪ್ಪಿಸಲು ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಾದವನ್ನು, ಹಾನೆಸ್ಟ್ ಕಮ್ಯುನಿಕೇಶನ್ ಇಟ್ಟುಕೊಳ್ಳಿ ಮತ್ತು ಕಾಯಿಲೆಗಳಿಂದ ಪಾರಾಗಲು ಸಾತ್ವಿಕ ಆಹಾರ ಮತ್ತು ಯೋಗವನ್ನು ಅಳವಡಿಸಿಕೊಳ್ಳಿ. ಕಾಲಚಕ್ರಕ್ಕೆ ಅನುಗುಣವಾಗಿ ಆರಂಭದಲ್ಲಿ ನಿಮ್ಮ ಕೆಲಸದ ಗೋಚರತೆ, ವಿಸಿಬಿಲಿಟಿ ಹೆಚ್ಚಾಗುತ್ತದೆ. ನಂತರ ಸ್ವಲ್ಪ ಕೆಲಸದ ಹೊರೆ, ವರ್ಕ್ ಲೋಡ್ ಬರುತ್ತದೆ. ಆದರೆ ಸೆಪ್ಟೆಂಬರ್ 20ರ ನಂತರ ವಿದೇಶಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳ ಮೂಲಕ ಬೆಳವಣಿಗೆಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ಅಂತಿಮವಾಗಿ ಅಕ್ಟೋಬರ್ ಅಂತ್ಯದ ವೇಳೆಗೆ ದೊಡ್ಡ ಆರ್ಥಿಕ ಲಾಭಗಳಾಗಿ ಬದಲಾಗುತ್ತವೆ. ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಗುರುವಾರ ಭಗವಾನ್ ವಿಷ್ಣುವನ್ನು ಆರಾಧಿಸಿ ದೇವಸ್ಥಾನದಲ್ಲಿ ಅರಿಶಿನ ಅಥವಾ ಕಡಲೆ ಬೇಳೆಯನ್ನು ದಾನ. ನಿಮ್ಮ ಕಿರಿಯರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ ಮತ್ತು ಹಳದಿ, ಬಿಳಿ ಅಥವಾ ತಿಳಿ ನೀಲಿ ಬಣ್ಣವನ್ನು ಹೆಚ್ಚು ಬಳಸಿ. ಈಗ ಬನ್ನಿ ಈ ಎಲ್ಲಾ ವಿಷಯಗಳನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ತುಲಾ ಲಗ್ನ ಮತ್ತು ತುಲಾ ರಾಶಿಗೆ ಗುರು ಈ ಸಮಯದಲ್ಲಿ ಬಹಳ ವಿಶೇಷವಾದ ಸ್ಥಾನದಲ್ಲಿ ಕುಳಿತಿದ್ದಾನೆ. ಗುರುವು ನಿಮ್ಮ ದಶಮ ಭಾವದಲ್ಲಿ ಅಂದರೆ 10ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ದಶಮ ಭಾವವು ನಿಮ್ಮ ವೃತ್ತಿ, ನಿಮ್ಮ ಕರ್ಮ, ಸಾರ್ವಜನಿಕ ಇಮೇಜ್ ಮತ್ತು ಅಧಿಕಾರದ ಮುಖ್ಯ ಭಾಗವಾಗಿದೆ. ಅತಿ ದೊಡ್ಡ ಮತ್ತು ಶುಭ ವಿಚಾರವೆಂದರೆ ಗುರುವು ಇಲ್ಲಿ ಕರ್ಕಾಟಕ ರಾಶಿಯಲ್ಲಿದ್ದಾನೆ, ಅಂದರೆ ತನ್ನ ಉಚ್ಚ ಸ್ಥಿತಿಯಲ್ಲಿ ಕುಳಿತಿದ್ದಾನೆ. ಇದರಿಂದ ನಿಮ್ಮ ಜಾತಕದಲ್ಲಿ ಅತ್ಯಂತ ಶುಭವಾದ ಹಂಸ ಮಹಾಪುರುಷ ಯೋಗ ನಿರ್ಮಾಣವಾಗುತ್ತಿದೆ. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಪ್ರಮುಖ ಜ್ಯೋತಿಷ್ಯ ಸತ್ಯವಿದೆ. ತುಲಾ ಲಗ್ನಕ್ಕೆ ಗುರುವು ಚತುರ್ಥ ಅಥವಾ ಪಂಚಮ ಭಾವದ ಅಧಿಪತಿಯಲ್ಲ. ತುಲಾ ಲಗ್ನಕ್ಕೆ ಗುರುವು ನಿಮ್ಮ ತೃತೀಯ ಭಾವದ ಅಂದರೆ ಪರಾಕ್ರಮ, ಸಂವಹನ ಮತ್ತು ಅರಿವಿನ ಶ್ರಮದ ಅಧಿಪತಿಯಾಗಿದ್ದಾನೆ ಮತ್ತು ಅದರ ಜೊತೆಗೆ ನಿಮ್ಮ ಷಷ್ಠಮ ಭಾವ ಅಂದರೆ ಸವಾಲುಗಳು, ಶತ್ರುಗಳು ಮತ್ತು ದೈನಂದಿನ ಕೆಲಸದ ವಾತಾವರಣದ ಡೈಲಿ ವರ್ಕ್ ಎನ್ವಿರಾನ್ಮೆಂಟ್ 6ನೇ ಮನೆಯ ಅಧಿಪತಿಯೂ ಆಗಿದ್ದಾನೆ. 6ನೇ ಮನೆಯ ಅಧಿಪತಿಯು ಎದ್ದು ಹೋಗಿ ನಿಮ್ಮ ವೃತ್ತಿಭಾವದಲ್ಲಿ ಉಚ್ಚನಾಗಿ ಕುಳಿತಾಗ ಅದು ಸವಾಲುಗಳನ್ನು ಜಯಿಸುವ ಮೂಲಕ ನೇರವಾಗಿ ಸಿಗುವಂತಹ ಯಶಸ್ಸನ್ನು ನಿಮಗೆ ನೀಡುತ್ತದೆ. ಈ ವಿಶಿಷ್ಟ ಸ್ಥಿತಿಯು ನಿಮ್ಮನ್ನು ಕಾರ್ಯಕ್ಷೇತ್ರದಲ್ಲಿ ನಿರ್ಭೀತ ಯೋಧನನ್ನಾಗಿ
ವಾರಿಯರ್ನನ್ನಾಗಿ ಮಾಡುತ್ತದೆ. ಈಗ ಆಗಸ್ಟ್ 19ರಿಂದ ಗುರುವು ಬುಧನ ಒಡೆತನದ ಆಶ್ಲೇಷ ನಕ್ಷತ್ರಕ್ಕೆ ಬಂದಿದ್ದಾನೆ. ಬುಧನು ನಿಮಗೆ ಭಾಗ್ಯೇಶ ಅಂದರೆ 9ನೇ ಅಧಿಪತಿ ಮತ್ತು 12ನೇ ಅಧಿಪತಿಯೂ ಆಗಿದ್ದಾನೆ. ಈ ಕಾಸ್ಮಿಕ್ ಸಮೀಕರಣವನ್ನು ನಾವು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡರೆ, ವೃತ್ತಿಭಾವದಲ್ಲಿ ಶ್ರಮ ಮತ್ತು ಸವಾಲುಗಳ ಅಧಿಪತಿಯು ಅದೃಷ್ಟ ಮತ್ತು ವಿದೇಶದ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಇದರ ನೇರ ಅರ್ಥವೇನೆಂದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಬರಲಿರುವ ದೊಡ್ಡ ಜಿಗಿತದ ಹಾದಿಯು ಹೊಸ ಕಲಿಕೆ, ವಿದೇಶಿ ಸಂಪರ್ಕ, ಫಾರಿನ್ ಕನೆಕ್ಷನ್ ಮತ್ತು ಸ್ವಲ್ಪ ಮಟ್ಟಿನ ಕಚೇರಿಯ ರಾಜಕೀಯದಿಂದ ವರ್ಕ್ ಪ್ಲೇಸ್ ಪಾಲಿಟಿಕ್ಸ್ ನಡುವೆ ಹಾದು ಹೋಗುತ್ತದೆ. ನಿಮ್ಮ ವೃತ್ತಿ ಜೀವನದ ದೃಷ್ಟಿಕೋನದಿಂದ ಈ ಗೋಚರವು ಅತಿ ಹೆಚ್ಚು ಮತ್ತು ನೇರ ಪ್ರಭಾವವನ್ನು ಬೀರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ವಿಶಿಷ್ಟವಾದ ಮತ್ತು ನಿಗೂಢವಾದ ವಾತಾವರಣವು ಸೃಷ್ಟಿಯಾಗುವ ಎಲ್ಲಾ ಸಾಧ್ಯತೆಗಳಿವೆ. ಆಶ್ಲೇಷ ನಕ್ಷತ್ರದ ಸಂಕೇತವನ್ನು ಸುರುಳಿ ಸುತ್ತಿಕೊಂಡಿರುವ ಹಾವು ಎಂದು ಪರಿಗಣಿಸಲಾಗಿದೆ. ಇದು ರಹಸ್ಯಗಳನ್ನು ಮತ್ತು ಆಳವಾಗಿ ಅಡಗಿರುವ ಉದ್ದೇಶಗಳನ್ನು ಸೂಚಿಸುತ್ತದೆ. ಆದ್ದರಿಂದ ನನ್ನ ಅತ್ಯಂತ ದೊಡ್ಡ ಸಲಹೆ ಏನೆಂದರೆ, ನಿಮ್ಮ ಕಚೇರಿಯಲ್ಲಿ ಅತಿ ಜಾಗರೂಕರಾಗಿರಿ. ಹೈಪರ್ ವಿಜಿಲೆಂಟ್ ಅಂದರೆ ಸಂಪೂರ್ಣವಾಗಿ ಎಚ್ಚರದಿಂದಿರಿ ಮತ್ತು ಅರಿವಿನಿಂದ ಇರಿ. ನಿಮ್ಮ ಬೆನ್ನ ಹಿಂದೆ ಯಾವ ರಾಜಕೀಯ ನಡೆಯುತ್ತಿದೆ ಎಂಬುದು ನಿಮಗೆ ಇದ್ದಕ್ಕಿದ್ದಂತೆ ತಿಳಿಯಬಹುದು. ನಿಮ್ಮ ಮುಂದೆ ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದವರ ಅಸಲಿ ಮುಖಗಳು ಈ ಸಮಯದಲ್ಲಿ ಸ್ಪಷ್ಟವಾಗಿ ಹೊರಬರಬಹುದು. ಕಚೇರಿ ರಾಜಕೀಯ ತನ್ನ ಉತ್ತುಂಗದಲ್ಲಿರಬಹುದು ಮತ್ತು ಕೆಲವು ಸಹೋದ್ಯೋಗಿಗಳು ನಿಮ್ಮ ಸ್ಥಾನವನ್ನು ದುರ್ಬಲಗೊಳಿಸಲು ರಹಸ್ಯ ಪ್ರಯತ್ನಿಸಬಹುದು. ಆದರೆ ನೀವು ಈ ಸಂದರ್ಭಗಳಿಗೆ ಹೆದರುವ ಅಗತ್ಯವಿಲ್ಲ, ಏಕೆಂದರೆ ಗುರುವು ತನ್ನ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಈ ಇಡೀ ರಾಜಕೀಯವನ್ನು ದೂರದಿಂದ ನೋಡಿ ಅರ್ಥ ಮಾಡಿಕೊಳ್ಳುವ ಆಳವಾದ ದೃಷ್ಟಿಯನ್ನು ಅವನು ನಿಮಗೆ ನೀಡುತ್ತಿದ್ದಾನೆ. ಈ ಸಮಯದಲ್ಲಿ ನಿಮ್ಮ ದೊಡ್ಡ ಅಸ್ತ್ರ ನಿಮ್ಮ ನಾಲಿಗೆ ಅಥವಾ ಕೋಪವಲ್ಲ, ಬದಲಾಗಿ ನಿಮ್ಮ ಲಿಖಿತ ದಾಖಲಾತಿಯಾಗಿದೆ, ಅಂದರೆ ರಿಟನ್ ಡಾಕ್ಯುಮೆಂಟೇಶನ್. ಬುಧನು ಬರವಣಿಗೆ, ಇಮೇಲ್ಗಳು ಮತ್ತು ಕಾಗದಗಳ ಮುಖ್ಯ ಕಾರಕ. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ವೃತ್ತಿಪರ ಒಪ್ಪಂದ ಅಥವಾ ಬದ್ಧತೆಯನ್ನು ಕೇವಲ ಮೌಖಿಕವಾಗಿ ಮಾಡಬೇಡಿ. ನಿಮ್ಮ ಪ್ರತಿಯೊಂದು ಕೆಲಸವನ್ನು ಕಾಗದದ ಮೇಲೆ ಅಥವಾ ಇಮೇಲ್ ಮೂಲಕ ಸಂಪೂರ್ಣವಾಗಿ ದಾಖಲಿಸಿ ಇಟ್ಟುಕೊಳ್ಳಿ. ನೀವು ಸಂಪೂರ್ಣ ವರದಿಗಳನ್ನು, ಪರ್ಫೆಕ್ಟ್ ರಿಪೋರ್ಟ್ ಸಿದ್ಧಪಡಿಸಿದರೆ ಮತ್ತು ಸ್ಪಷ್ಟವಾದ ಸಂವಹನವನ್ನು, ಕ್ಲಿಯರ್ ಕಮ್ಯುನಿಕೇಶನ್ ಹೊಂದಿದ್ದರೆ, ಯಾವುದೇ ಕಚೇರಿ ರಾಜಕೀಯವು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಇದರ ಜೊತೆಗೆ ಒಂದು ಅತ್ಯಂತ ಪ್ರಮುಖ ಎಚ್ಚರಿಕೆಯೂ ಇದೆ. ತುಲಾ ರಾಶಿಯವರು ಸ್ವಭಾವತಃ ತುಂಬಾ ಸಮತೋಲಿತ, ಬ್ಯಾಲೆನ್ಸ್ಡ್ ಮತ್ತು ಆಕರ್ಷಕವಾಗಿರುತ್ತಾರೆ. ಆದರೆ ಈ ಸಮಯದಲ್ಲಿ ಕಚೇರಿಯಲ್ಲ ನಿಮ್ಮ ಮಿತಿಗಳು ಅಂದರೆ ಬೌಂಡ್ರೀಸ್ ಕಟ್ಟುನಿಟ್ಟಾಗಿ ಇಟ್ಟುಕೊಳ್ಳುವುದು ಅಗತ್ಯ. ಯಾವುದೇ ರೀತಿಯ ಕೆಲಸದ ಸ್ಥಳದ ಪ್ರಣಯ ಅಂದ್ರೆ ವರ್ಕ್ ಪ್ಲೇಸ್ ರೊಮ್ಯಾನ್ಸ್ ಅಥವಾ ವಿರುದ್ಧ ಲಿಂಗದ ಸಹೋದ್ಯೋಗಿಗಳೊಂದಿಗೆ ಅತಿ ಸ್ನೇಹಪರರಾಗಿರುವುದು ಅಂದರೆ ಓವರ್ ಫ್ರೆಂಡ್ಲಿ ಈ ಸಮಯದಲ್ಲಿ ನಿಮಗೆ ದುಬಾರಿಯಾಗಬಹುದು. ನಿಮ್ಮ ಜಾತಕದಲ್ಲಿ ಮಾನಹಾನಿಯ ಅಂದರೆ ಡಿಫಾಮೇಷನ್ ಸಣ್ಣ ಅಪಾಯವು ಕಾಣಿಸುತ್ತಿದೆ. ಆದ್ದರಿಂದ ನಿಮ್ಮ ನಡತೆ ಮತ್ತು ನಿಮ್ಮ ಸಾರ್ವಜನಿಕ ಇಮೇಜ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಿ. ನಿಮ್ಮ ಕೆಲಸವನ್ನು ಮಾಡಿ, ಸಂಪೂರ್ಣ ವೃತ್ತಿಪರರಾಗಿರಿ ಅಂದರೆ ಪ್ರೊಫೆಷನಲ್ ಆಗಿ, ಮತ್ತು ರಾಜಕೀಯದಿಂದ ಯಾವಾಗಲೂ 2 ಹೆಜ್ಜೆ ದೂರವಿರಿ. ವೃತ್ತಿ ಜೀವನದಲ್ಲಿ ಕೇವಲ ತೊಂದರೆಗಳೇ ಇವೆ ಎಂದು ಇದರ ಅರ್ಥವಲ್ಲ. ಉಚ್ಚ ಸ್ಥಿತಿಯಲ್ಲಿರುವ ಗುರುವು ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಲು ಎಲಿವೇಟ್ ಮಾಡುತ್ತಿದ್ದಾನೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ಮನ್ನಣೆ ಸಿಗದಂತಹ ಕಠಿಣ ಪರಿಶ್ರಮವನ್ನು ನೀವು ಹಾಕಿದ್ದರೆ, ಆ ಮನ್ನಣೆ ಅಂದರೆ ರೆಕಗ್ನಿಷನ್ ಈಗ ನಿಮಗೆ ಸಿಗುವ ಬಲವಾದ ಸಾಧ್ಯತೆ ಇದೆ. ಶಿಕ್ಷಣ, ಕಾನೂನು, ಮ್ಯಾನೇಜ್ಮೆಂಟ್, ಸಂಶೋಧನೆ ಅಥವಾ ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವ ತುಲಾ ರಾಶಿಯವರಿಗೆ ಈ ಸಮಯವು ದೊಡ್ಡ ವರಕ್ಕಿಂತ ಕಡಿಮೆ ಇಲ್ಲ. ಈ ಅವಧಿಯಲ್ಲಿ ಅನೇಕ ಜನರಿಗೆ ವಿಚಿತ್ರವಾದ ಚಡಪಡಿಕೆ ಅನುಭವವಾಗುತ್ತದೆ. ಇದ್ದಕ್ಕಿದ್ದಂತೆ ಉದ್ಯೋಗವನ್ನು ತೊರೆಯುವಂತಹ ಆತುರದ ನಿರ್ಧಾರವನ್ನು, ಇಂಪಲ್ಸಿವ್ ಡಿಸಿಷನ್ ತೆಗೆದುಕೊಳ್ಳಬೇಕೆಂದು ನಿಮಗೆ ಅನ್ನಿಸಬಹುದು. ಅಂತಹ ಆತುರದಿಂದ ಸಂಪೂರ್ಣವಾಗಿ ದೂರವಿರಿ ಎಂಬುದು ನನ್ನ ಸಲಹೆ. ಗುರುವು ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ಗ್ರಹವಾಗಿದೆ. ನಿಮ್ಮ ಮುಂದಿನ ಹೆಜ್ಜೆಯ ಯೋಜನೆಯನ್ನು ಶಾಂತವಾಗಿ, ಏಕಾಂಗಿಯಾಗಿ ಕುಳಿತು ಮಾಡಿ. ಯಾವುದೇ ಅನುಭವಿ ಮಾರ್ಗದರ್ಶಕರಿಂದ, ಎಕ್ಸ್ಪೀರಿಯನ್ಸ್ಡ್ ಮೆಂಟರ್ ಸಲಹೆ ಪಡೆದ ನಂತರವೇ ನಿಮ್ಮ ಜೀವನಾಮೆ ಅಂದರೆ ರಾಜೀನಾಮೆ, ರೆಸಿಗ್ನೇಷನ್ ಅಥವಾ ಉದ್ಯೋಗ ಬದಲಾವಣೆಯ ಯೋಜನೆಯನ್ನು, ಜಾಬ್ ಚೇಂಜ್ ಪ್ಲಾನ್ ಮುಂದುವರಿಸಿರಿ. ಮತ್ತು ನಿಮ್ಮ ಯೋಜನೆಯು ಸಂಪೂರ್ಣವಾಗಿ ಅಂತಿಮಗೊಳ್ಳುವವರೆಗೆ ಯಾರಿಗೂ ಹೇಳಬೇಡಿ. ಆಶ್ಲೇಷ ನಕ್ಷತ್ರವು 4 ಪಾದಗಳನ್ನು ಅಂದರೆ ಹಂತಗಳನ್ನು ಹೊಂದಿದೆ ಮತ್ತು ಪ್ರತಿಯೊಂದು ಹಂತವು ತನ್ನದೇ ಆದ ವಿಶಿಷ್ಟ ಶಕ್ತಿಯನ್ನು ಅಂದರೆ ಎನರ್ಜಿ ತರುತ್ತದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಯೋಜನೆಯನ್ನು ಉತ್ತಮವಾಗಿ ಮಾಡಲು ಈ ಗೋಚಾರವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗಿನ ಸಮಯವು ಮೊದಲ ಹಂತವಾಗಿದ್ದು, ಆಗ ನಿಮ್ಮ ವೃತ್ತಿ ಜೀವನದಲ್ಲಿ ಗೋಚರತೆ, ವಿಸಿಬಿಲಿಟಿ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸವನ್ನು ಜನರು ಗಮನಿಸುತ್ತಾರೆ. ಈ ಸಮಯದಲ್ಲಿ ಸಣ್ಣ ಪ್ರಯಾಣಗಳು, ಶಾರ್ಟ್ ಟ್ರಾವೆಲ್ಸ್ ಆಗಬಹುದು.
ಅಥವಾ ನೀವು ಯಾವುದೇ ಹೊಸ ಕೋರ್ಸ್ ಅಥವಾ ತರಬೇತಿಯ ಟ್ರೈನಿಂಗ್ ಪ್ರಮುಖ ಭಾಗವಾಗಬಹುದು. ನೀವು ಡಿಜಿಟಲ್ ಮೀಡಿಯಾ, ಬರವಣಿಗೆ ಅಥವಾ ಸಂವಹನ ಕ್ಷೇತ್ರದಲ್ಲಿದ್ದರೆ ಈ ಸಮಯವು ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯುವುದಾಗಿ ಸಾಬೀತು ಮಾಡಿಸಬಹುದು. ಇದರ ನಂತರ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗಿನ ಸಮಯವು ಸ್ವಲ್ಪ ಭಾರವಾಗಿರಬಹುದು. ಇಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಮೇಲಿನ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳು ತುಂಬಾ ಹೆಚ್ಚಾಗುತ್ತವೆ. ಎಲ್ಲ ಕೆಲಸಗಳನ್ನು ನಿಮ್ಮ ಹೆಗಲ ಮೇಲೆಯೇ ಹಾಕಲಾಗಿದೆ ಎಂದು ನಿಮಗೆ ಅನಿಸಬಹುದು. ಆದರೆ ನೆನಪಿನಲ್ಲಿಡಿ, ಇದು ನಿಮ್ಮ ಕೌಶಲ್ಯಗಳನ್ನು ಪರೀಕ್ಷಿಸುವ ಬ್ರಹ್ಮಾಂಡದ ಒಂದು ವಿಧಾನವಾಗಿದೆ. ಈ ಕಷ್ಟಕರವಾದ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಮಾತ್ರ ನೀವು ಆಡಳಿತ ಮಂಡಳಿಯ ಮ್ಯಾನೇಜ್ಮೆಂಟ್ ಮುಂದೆ ನಿಮ್ಮ ನೈಜ ಮೌಲ್ಯವನ್ನು ಸಾಬೀತುಪಡಿಸುತ್ತೀರಿ. ಈ ಅವಧಿಯಲ್ಲಿ ಆಸ್ತಿ ಅಥವಾ ಮನೆಗೆ ಸಂಬಂಧಿಸಿದ ಯಾವುದೇ ಒಳ್ಳೆಯ ಸುದ್ದಿ ಅಥವಾ ಚರ್ಚೆಯು ನಿಮ್ಮ ಮುಂದೆ ಬರಬಹುದು. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗಿನ ಸಮಯವು ಈ ಇಡೀ ಗೋಚಾರದ ಅತ್ಯಂತ ಆಸಕ್ತಿದಾಯಕ ಭಾಗವಾಗಿದೆ. ಇಲ್ಲಿ ಭಾಗ್ಯೇಶ ಬುಧನು ಶಕ್ತಿಯು ತನ್ನ ಉತ್ತುಂಗದಲ್ಲಿರುತ್ತದೆ. ವಿದೇಶಿ ಕಂಪನಿಗಳಿಗೆ ಸೇರಲು, ವಿದೇಶಿ ಗ್ರಾಹಕರನ್ನು ಫಾರಿನ್ ಕ್ಲೈಂಟ್ಸ್ ಪಡೆಯಲು ಅಥವಾ ಆನ್ಲೈನ್ ವ್ಯಾಪಾರದ ಮೂಲಕ ಇದ್ದಕ್ಕಿದ್ದಂತೆ ಬೆಳವಣಿಗೆಯ ಹೊಸ ಮಾರ್ಗಗಳು ಇಲ್ಲಿ ತೆರೆದುಕೊಳ್ಳುತ್ತವೆ. ನೀವು ಯಾವುದೇ ಬಹುರಾಷ್ಟ್ರೀಯ ಕಂಪನಿಗೆ ಮಲ್ಟಿನ್ಯಾಷನಲ್ ಕಂಪನಿಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಈ ಸಮಯವು ತುಂಬಾ ಅನುಕೂಲಕರವಾಗಿದೆ. ನೀವು ಹಿಂದೆಂದೂ ಯೋಚಿಸದಂತಹ ಕೆಲವು ಅಸಾಂಪ್ರದಾಯಿಕ ವೃತ್ತಿ ಅವಕಾಶಗಳು, ಅನ್ಕಾನ್ವೆನ್ಷನಲ್ ಕೆರಿಯರ್ ಆಪರ್ಚುನಿಟೀಸ್ ನಿಮ್ಮ ಮುಂದೆ ಬರಬಹುದು. ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರ ವೇಳೆಗೆ ನಿಮ್ಮ ಮನಸ್ಥಿತಿ, ಮೈಂಡ್ಸೆಟ್ ಸಂಪೂರ್ಣವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ನೀವು ಈಗ ಕೇವಲ ಹಣದ ಹರಿವಿಗಾಗಿ ಮಾತ್ರವಲ್ಲದೆ ನಿಮ್ಮ ಸ್ವಾತಂತ್ರ್ಯ ಮತ್ತು ಉದ್ದೇಶಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ತೆರೆಯ ಮರೆಯಲ್ಲಿ ಇದ್ದು ಕೆಲಸ ಮಾಡಲು ನೀವು ಹೆಚ್ಚು ಇಷ್ಟಪಡುತ್ತೀರಿ ಮತ್ತು ಅಕ್ಟೋಬರ್ 31ರ ಸುಮಾರಿಗೆ ಗುರುವು ಗಂಡ ಮೂಲವನ್ನು ದಾಟಿ 11ನೇ ಮನೆಯತ್ತ ಸಾಗಿದಾಗ ನಿಮ್ಮ ಈ ಎಲ್ಲ ಕಠಿಣ ಪರಿಶ್ರಮವು ನೇರವಾಗಿ ಆರ್ಥಿಕ ಲಾಭ ಮತ್ತು ನೆಟ್ವರ್ಕ್ ವಿಸ್ತರಣೆಯಾಗಿ ಬದಲಾಗಲು ಪ್ರಾರಂಭಿಸುತ್ತದೆ. ಆರ್ಥಿಕ ಸ್ಥಿತಿ ಮತ್ತು ನಗದು ಹರಿವಿನ ದೃಷ್ಟಿಕೋನದಿಂದ ಗುರುವಿನ ದೃಷ್ಟಿಯನ್ನು ವಿಶ್ಲೇಷಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಗುರುವಿನ ದೃಷ್ಟಿಯಲ್ಲಿ ಅಮೃತವಿದೆ ಎಂದು ನಂಬಲಾಗಿದೆ. ದಶಮ ಭಾವದಲ್ಲಿ ಕುಳಿತು ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ದ್ವಿತೀಯ ಭಾವವನ್ನು ಹಣ, ಕುಟುಂಬ ಮತ್ತು ಮಾತಿನ ಮನೆಯನ್ನು ನೋಡುತ್ತಿದ್ದಾನೆ. ಇದು ಅತ್ಯಂತ ಸಕಾರಾತ್ಮಕ ಜ್ಯೋತಿಷ್ಯ ಸೂಚಕವಾಗಿದೆ. ಕಳೆದ ಕೆಲವು ತಿಂಗಳಲ್ಲಿ ನಿಮ್ಮ ಹಣ ಎಲ್ಲಾದರೂ ಸಿಕ್ಕಿಕೊಂಡಿದ್ದರೆ, ಯಾವುದೇ ಹೂಡಿಕೆಯಲ್ಲಿ ನೀವು ನಿರಂತರವಾಗಿ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಥವಾ ಯಾರಾದರೂ ನಿಮ್ಮಿಂದ ಹಣವನ್ನು ಸಾಲವಾಗಿ ಪಡೆದು ಹಿಂತಿರುಗಿಸದಿದ್ದರೆ ಈ ಗೋಚರ ಸಮಯದಲ್ಲಿ ಆ ಲಿಕ್ವಿಡ್ ಕ್ಯಾಶ್ ಮರಳಿ ಬರುವ ಬಲವಾದ ಸಾಧ್ಯತೆ ಇದೆ. ಇದಲ್ಲದೆ ನಿಮ್ಮ ಮಾತಿನಲ್ಲಿ ವಿಚಿತ್ರವಾದ ನಿಲುಗಡೆ ಮತ್ತು ಸಕಾರಾತ್ಮಕ ಪ್ರಭಾವ ಬೀರುತ್ತದೆ. ಜನರು ನಿಮ್ಮ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸುತ್ತಾರೆ ಮತ್ತು ಅವುಗಳನ್ನು ನಂಬುತ್ತಾರೆ. ನೀವು ಮಾರ್ಕೆಟಿಂಗ್ ಅಥವಾ ಕನ್ಸಲ್ಟೇಷನ್ ಕ್ಷೇತ್ರದಲ್ಲಿದ್ದರೆ ಕೇವಲ ನಿಮ್ಮ ಸಂವಹನ ಕೌಶಲ್ಯದಿಂದ ನಿಮಗೆ ದೊಡ್ಡ ಲಾಭ ಸಿಗಬಹುದು. ಅಲ್ಲದೆ ಕುಟುಂಬದಲ್ಲಿ ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಅಥವಾ ದೂರವಿದ್ದರೆ ಅವು ಈಗ ಕ್ರಮೇಣ ಬಗೆಹರಿಯಲಾರಂಭಿಸುತ್ತವೆ. ನಿಮ್ಮ ವಿರೋಧಿಗಳೊಂದಿಗೆ ಮಾತನಾಡುವ ಮೂಲಕ ವಿಷಯಗಳನ್ನು ಬಹಳ ಶಾಂತಿಯುತವಾಗಿ ಇತ್ಯರ್ಥಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಸಪ್ತಮ ದೃಷ್ಟಿಯಿಂದ ಗುರುವು ನಿಮ್ಮ ಚತುರ್ಥ ಭಾವವನ್ನು ನೋಡುತ್ತಿದ್ದಾನೆ. ಚತುರ್ಥ ಭಾವವು ನಿಮ್ಮ ಸುಖ, ನಿಮ್ಮ ತಾಯಿ, ಮನೆ ಮತ್ತು ಆಸ್ತಿಯ ಮನೆಯಾಗಿದೆ. ನೀವು ಬಹಳ ದಿನಗಳಿಂದ ಸ್ವಂತ ಮನೆ ಖರೀದಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದ್ದು ಅದರಲ್ಲಿ ಅಡೆತಡೆಗಳು ಬರುತ್ತಿದ್ದರೆ ಗುರುವಿನ ಈ ಅಮೃತ ದೃಷ್ಟಿಯು ಆ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುವ ಕೆಲಸ ಮಾಡುತ್ತದೆ. ಸ್ಥಗಿತಗೊಂಡಿದ್ದ ರಿಯಲ್ ಎಸ್ಟೇಟ್ ಯೋಜನೆಗಳು, ಮನೆಯ ನವೀಕರಣ ಅಥವಾ ಹೊಸ ಕಾರು ಖರೀದಿಸುವ ಕನಸು ಈ ಅವಧಿಯಲ್ಲಿ ನನಸಾಗುವ ಸ್ಪಷ್ಟ ಯೋಗಗಳಿವೆ. ನೀವು ಮನೆಯಲ್ಲಿ ನವೀಕರಣವನ್ನು ಮಾಡಿಸುತ್ತಿದ್ದರೆ ನಿಮ್ಮ ಮನೆಯ ಪೂಜಾ ಕೋಣೆಯನ್ನು ಸ್ವಲ್ಪ ದೊಡ್ಡದಾಗಿ, ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಕಾಣುವಂತೆ ಮಾಡಲು ವಿಶೇಷ ಗಮನ ಕೊಡಿ. ಇದು ಈ ಸಮಯದ ನಿಖರವಾದ ಪರಿಹಾರವಾಗಿದೆ. ಇದು ನಿಮ್ಮ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯನ್ನು ಅನೇಕ ಪಟ್ಟು ಹೆಚ್ಚಿಸುತ್ತದೆ. ಅಲ್ಲದೆ ಕಳೆದ ಕೆಲವು ಸಮಯದಿಂದ ನಿಮ್ಮ ತಾಯಿಯ ಆರೋಗ್ಯ ಸರಿ ಇಲ್ಲದಿದ್ದರೆ ಈಗ ಅದರಲ್ಲಿಯೂ ನೀವು ಸಾಕಷ್ಟು ಸುಧಾರಣೆಯನ್ನು ಕಾಣು. ಗುರುವಿನ ನವಮ ದೃಷ್ಟಿಯು ನಿಮ್ಮ ಷಷ್ಠಮ ಭಾವದ ಮೇಲೆ ಬೀಳುತ್ತಿದೆ. 6ನೇ ಮನೆಯು ಸಾಲ, ರೋಗಗಳು ಮತ್ತು ಶತ್ರುಗಳ ಮನೆಯಾಗಿದೆ. ಗುರುವಿನ ದೃಷ್ಟಿಯು ಈ ನಕಾರಾತ್ಮಕ ವಿಷಯಗಳನ್ನು ಹೆಚ್ಚಿಸುವುದಿಲ್ಲ, ಬದಲಿಗೆ ಅವುಗಳನ್ನು ನಿರ್ಬಂಧಿಸುತ್ತದೆ. ಆದರೆ ಇಲ್ಲಿ ಗುರುವು ನಿಮ್ಮ 6ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ಈ ಗುಣಪಡಿಸುವಿಕೆ ನಿಮ್ಮಿಂದ ನಿಮ್ಮ ಪ್ರಯತ್ನವನ್ನು ಬೇಡುತ್ತದೆ.
ನಿಮ್ಮ ಜೀವನದಿಂದ ರೋಗಗಳು ಮತ್ತು ಸಾಲಗಳು ಕೊನೆಗೊಳ್ಳಬೇಕೆಂದು ನೀವು ಬಯಸಿದರೆ ನಿಮ್ಮ ದಿನಚರಿಯನ್ನು ನೀವು ಸರಿಪಡಿಸಿಕೊಳ್ಳಬೇಕು. ಆರೋಗ್ಯದ ದೃಷ್ಟಿಯಿಂದ ಇದು ನಿಮ್ಮ ದೇಹದ ದ್ರವ ಸಮತೋಲನ, ಕೆಳಬೆನ್ನು, ಮೂತ್ರಪಿಂಡಗಳು ಮತ್ತು ಒತ್ತಡದಿಂದ ಉಂಟಾಗುವ ಜೀರ್ಣಕ್ರಿಯೆ ಸಮಸ್ಯೆಗಳ ಅಂದರೆ ಡೈಜೆಷನ್ ಇಶ್ಯೂಸ್ ಬಗ್ಗೆ ಗಮನಹರಿಸುವ ಸಮಯವಾಗಿದೆ. ಜ್ಯೋತಿಷ್ಯ ಶಕ್ತಿಗೆ ಅಂದರೆ ಅಸ್ಟ್ರಾಲಾಜಿಕಲ್ ಎನರ್ಜಿಗೆ ಅನುಗುಣವಾಗಿ ಈ ಸಮಯದಲ್ಲಿ ನಿಮ್ಮ ಆಹಾರ ಕ್ರಮದಲ್ಲಿ ನೀವು ಬಲವಾದ ಬದಲಾವಣೆಯನ್ನು ತರಬೇಕು. ಸಾತ್ವಿಕ ಆಹಾರ ಮತ್ತು ಯೋಗವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಈ ಸಮಯದಲ್ಲಿ ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿ. ಈ ಒಂದು ಬದಲಾವಣೆಯು ನಿಮ್ಮ ಅರ್ಧಕ್ಕಿಂತ ಹೆಚ್ಚು ದೈಹಿಕ ಸಮಸ್ಯೆಗಳನ್ನು ಅಂದರೆ ಫಿಸಿಕಲ್ ಪ್ರಾಬ್ಲಮ್ಸ್ ಅನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಕಚೇರಿಯ ರಾಜಕೀಯ ಮತ್ತು ಶತ್ರುಗಳ ವಿಚಾರಕ್ಕೆ ಬಂದರೆ ಈ ನವಮ ದೃಷ್ಟಿಯು ಆ ಶತ್ರುಗಳೊಂದಿಗೆ ಹೋರಾಡುವ ಮತ್ತು ಅವರನ್ನು ತೊಡೆದು ಹಾಕುವ ಎಲಿಮಿನೇಟ್ ಬುದ್ಧಿವಂತಿಕೆಯನ್ನು ನಿಮಗೆ ನೀಡುತ್ತದೆ. ನೀವು ಅವರ ಮಟ್ಟಕ್ಕೆ ಇಳಿದು ಹೋರಾಡಬಾರದು, ಬದಲಿಗೆ ನಿಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಅವರನ್ನು ಹಿಂದಿಕ್ಕಬೇಕು. ಗ್ರಹಗಳ ಪ್ರಭಾವವು ಜೀವನದ ಪ್ರತಿಯೊಂದು ಕ್ಷೇತ್ರ ಮತ್ತು ಪ್ರತಿಯೊಂದು ವರ್ಗದ ಮೇಲೂ ಬೀಳುತ್ತದೆ. ನೀವು ವಿದ್ಯಾರ್ಥಿಯಾಗಿದ್ದರೆ ಈ ಸಮಯವು ನಿಮಗೆ ಅನುಕೂಲತೆಯ ಅನೇಕ ಹೊಸ ಆಯಾಮಗಳನ್ನು ತರುತ್ತಿದೆ, ಏಕೆಂದರೆ ಆಶ್ಲೇಷ ನಕ್ಷತ್ರದ ಅಧಿಪತಿಯಾದ ಬುಧನು ನಿಮ್ಮ ಭಾಗ್ಯೇಶನಾಗಿದ್ದಾನೆ. ಆದ್ದರಿಂದ ಉನ್ನತ ಶಿಕ್ಷಣ, ವಿಶ್ವವಿದ್ಯಾಲಯದ ಪ್ರವೇಶ, ಯೂನಿವರ್ಸಿಟಿ ಅಡ್ಮಿಷನ್ಸ್ ಮತ್ತು ವಿದೇಶಕ್ಕೆ ಹೋಗಿ ಓದುವ ಕನಸುಗಳು ಈಗ ನನಸಾಗಬಹುದು. 6ನೇ ಮನೆಯ ಅಧಿಪತಿಯಾದ ಗುರುವು ದಶಮ ಭಾವದಲ್ಲಿ ಕುಳಿತಿರುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಲು ಬಹಳ ಶುಭಯೋಗವನ್ನು ಮಾಡುತ್ತವೆ. ಈ ಸಮಯದಲ್ಲಿ ನಿಮ್ಮ ಗಮನ ಮತ್ತು ಗ್ರಹಿಸುವ ಶಕ್ತಿಯು ತುಂಬಾ ತೀಕ್ಷ್ಣವಾಗಿರುತ್ತದೆ. ಕೇವಲ ಸ್ನೇಹಿತರ ನಡುವೆ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಮತ್ತು ನಿಮ್ಮ ತಯಾರಿಯನ್ನು ಶಾಂತಯುತವಾಗಿ ಮಾಡಿ. ಗೃಹಿಣಿಯರ ಮೇಲೆ ಈ ಗೋಚರವು 2 ರೀತಿಯಲ್ಲಿ ಪ್ರಭಾವ ಬೀರುತ್ತಿದೆ. ಮೊದಲನೆಯದಾಗಿ, ಚತುರ್ಥ ಭಾವದ ಮೇಲಿನ ಗುರುವಿನ ದೃಷ್ಟಿಯು ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಭದ್ರತೆಯ ಭಾವನೆಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ದ್ವಿತೀಯ ಭಾವದ ಮೇಲಿನ ದೃಷ್ಟಿಯಿಂದಾಗಿ ನೀವು ಕುಟುಂಬದ ಉಳಿತಾಯದಲ್ಲಿ ಖಂಡಿತವಾಗಿಯೂ ಹೆಚ್ಚಳವಾಗುತ್ತದೆ. ನಿಮ್ಮ ಕುಟುಂಬದವರಿಗೆ ಅವರ ವೃತ್ತಿ ಜೀವನದಲ್ಲಿ ನೀವು ಅತ್ಯುತ್ತಮವಾಗಿ ಮಾರ್ಗದರ್ಶನ ಮಾಡಲು ಸಾಧ್ಯವಾಗುತ್ತದೆ. ನಿವೃತ್ತರಾದವರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಇದು ಆಧ್ಯಾತ್ಮಿಕ ಕಲಿಕೆ ಮತ್ತು ತಮ್ಮ ಜೀವನದ ಅನುಭವವನ್ನು ಹಂಚಿಕೊಳ್ಳುವ ಸಮಯವಾಗಿ. ನೀವು ಮಾರ್ಗದರ್ಶಕರಾಗಿ ನಿಮ್ಮ ಜ್ಞಾನವನ್ನು ಇತರರಿಗೆ ನೀಡುತ್ತೀರಿ. ಇದಕ್ಕಾಗಿ ನೀವು ಸಮಾಜದಲ್ಲಿ ಅಪಾರ ಗೌರವವನ್ನು ಪಡೆಯುತ್ತೀರಿ. ಈ ಗೋಚಾರದ ಆಳವಾದ ಮಾನಸಿಕ ಪ್ರಭಾವವೂ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. 10ನೇ ಮನೆಯಲ್ಲಿ ಗುರುವು ಆಶ್ಲೇಷಾದ ಶಕ್ತಿಯೊಂದಿಗೆ ಸೇರಿದಾಗ ನಿಮ್ಮೊಳಗಿನ ಯಶಸ್ಸಿನ ವ್ಯಾಖ್ಯಾನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಸಮಾಜಕ್ಕೆ ಅಂದರೆ ಸೊಸೈಟಿಗೆ ನಿಮ್ಮ ಯಶಸ್ಸನ್ನು ಸಾಬೀತುಪಡಿಸಲು ಬಹುಶಃ ಶ್ರಮಿಸುತ್ತಿದ್ದೀರಿ. ಆದರೆ ಈ 2.5 ತಿಂಗಳುಗಳಲ್ಲಿ ನೀವು ಆತ್ಮಾವಲೋಕನದ ಆಳವಾದ ಹಂತವನ್ನು ದಾಟುತ್ತೀರಿ. ನಿಮಗೆ ಶಾಂತಿ ಅಂದರೆ ಪೀಸ್ ಆಫ್ ಮೈಂಡ್, ಸ್ವಾತಂತ್ರ್ಯ ಮತ್ತು ಅರ್ಥಪೂರ್ಣ ಕೊಡುಗೆ ನೀಡಬಹುದಾದ ಯಶಸ್ಸು ಬೇಕು ಎಂದು ನಿಮಗೆ ಅರಿವಾಗುತ್ತದೆ. ನಾಯಕತ್ವದ ಪಾತ್ರಗಳಲ್ಲಿ ಇರುವವರ ಕೆಲಸ ಮಾಡುವ ಶೈಲಿಯು ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಜನರನ್ನು ಒತ್ತಾಯಿಸುವ ಬದಲು ನಿಮ್ಮ ಬುದ್ಧಿವಂತಿಕೆಯಿಂದ ಅವರಿಗೆ ಮಾರ್ಗದರ್ಶನ ಮಾಡಲು ಪ್ರಾರಂಭಿಸುತ್ತೀರಿ. ಈ ಆಂತರಿಕ ಬದಲಾವಣೆ ಬಂದಾಗ ಬಾಹ್ಯ ಯಶಸ್ಸು ತಾನಾಗಿಯೇ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ತುಲಾ ರಾಶಿಯವರ ಜೀವನದಲ್ಲಿ ಸಂಬಂಧಗಳು ಯಾವಾಗಲೂ ಪ್ರಮುಖ ಭಾಗವಾಗಿದೆ. ಆದರೆ ಈ ಗೋಚಾರದಲ್ಲಿ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಸಂಪೂರ್ಣ ಗಮನ ಮತ್ತು ಆಕ್ರಮಣಶೀಲತೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಹೊಸ ಅವಕಾಶಗಳ ಕಡೆಗೆ ವರ್ಗಾವಣೆಯಾಗಿರುವುದರಿಂದ ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುವ ಎಲ್ಲಾ ಸಾಧ್ಯತೆಗಳಿವೆ. ಕೆಲಸದ ಹೊರೆ ಹೆಚ್ಚಾಗುತ್ತಿರುವುದರಿಂದ ನಿಮ್ಮ ಸಂಗಾತಿಗೆ ನೀವು ಮೊದಲು ಕೊಡುತ್ತಿದ್ದಷ್ಟು ಸಮಯವನ್ನು ಕೊಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ನೇರವಾದ ಪರಿಹಾರವೆಂದರೆ ಪ್ರಾಮಾಣಿಕ ಸಂವಹನವನ್ನು ಹೊಂದುವುದು. ನಿಮ್ಮ ಸಂಗಾತಿಗೆ ನಿಮ್ಮ ಕೆಲಸದ ಹೊರೆ ಮತ್ತು ವೃತ್ತಿ ಗುರಿಗಳ ಬಗ್ಗೆ ಮುಂಚಿತವಾಗಿಯೇ ಸ್ಪಷ್ಟವಾಗಿ ತಿಳಿಸಿ. ಅವರನ್ನು ಈ ಪ್ರಯಾಣದಲ್ಲಿ ನಿಮ್ಮ ಬೆಂಬಲವನ್ನಾಗಿ ಮಾಡಿಕೊಳ್ಳಿ, ವಿರೋಧಿಗಳನ್ನಾಗಿ ಅಲ್ಲ. ಮತ್ತು ಮೊದಲೇ ಹೇಳಿದಂತೆ ಕೆಲಸದ ಸ್ಥಳದಲ್ಲಿ ಮಿತಿಗಳ ಬೌಂಡ್ರೀಸ್ ಬಗ್ಗೆ ವಿಶೇಷ ಗಮನ ಹರಿಸಿ. ಇದರಿಂದ ನಿಮ್ಮ ವೃತ್ತಿಪರ ಘನತೆ, ಪ್ರೊಫೆಷನಲ್ ರೆಪ್ಯುಟೇಷನ್ ಯಾವಾಗಲೂ ಸುರಕ್ಷಿತವಾಗಿರುತ್ತದೆ. ಈ ಶಕ್ತಿಶಾಲಿ ಗೋಚಾರದ ಸಂಪೂರ್ಣ ಲಾಭವನ್ನು ಪಡೆಯಲು ಕೆಲವು ನಿಖರವಾದ ಮತ್ತು ಪ್ರಾಯೋಗಿಕ ಪರಿಹಾರಗಳನ್ನು ಮಾಡುವುದು ಅವಶ್ಯಕ. ಪ್ರತಿ ಗುರುವಾರ ಭಗವಾನ್ ವಿಷ್ಣು ಅಥವಾ ದೇವಗುರು ಬೃಹಸ್ಪತಿಯನ್ನು ತಪ್ಪದೇ ಆರಾಧಿಸಿ. ದೇವಸ್ಥಾನಕ್ಕೆ ಹೋಗಿ ಅರಿಶಿನ ಅಥವಾ ಕಡಲೆಬೇಳೆಯನ್ನು ದಾನ ಮಾಡುವುದರಿಂದ ನಿಮ್ಮ 10ನೇ ಮನೆಯ ಗುರುವು ಇನ್ನಷ್ಟು ಬಲಗೊಳ್ಳುತ್ತಾನೆ. 10ನೇ ಮನೆಯಲ್ಲಿ ಗುರುವು ಜ್ಞಾನವನ್ನು ಹಂಚುವುದನ್ನು ಪ್ರತಿನಿಧಿಸುವುದರಿಂದ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕಿರಿಯರಿಗೆ ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಿ. ಇದಲ್ಲದೆ ಅಗತ್ಯವಿರುವ ಮಗುವಿನ ಶಿಕ್ಷಣವನ್ನು ಪ್ರಾಯೋಜಿಸುವುದು ಅಥವಾ ಉದ್ಯೋಗ
ಹುಡುಕುತ್ತಿರುವ ಜನರಿಗೆ ಸಹಾಯ ಮಾಡುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಪ್ರತಿಯೊಂದು ಅಡೆತಡೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಯಾವುದೇ ರೀತಿಯ ಊಹಾಪೋಹಕ ಹೂಡಿಕೆಗಳನ್ನು ಮಾಡುವುದನ್ನು ಅಥವಾ ದುರಾಸೆಯಿಂದ ಹೊಸ ಸಾಲವನ್ನು ತೆಗೆದುಕೊಳ್ಳುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಅತಿಯಾದ ಜಾಣ್ಮೆ ತೋರುವುದು ಅಥವಾ ಇತರರ ಮುಂದೆ ನಿಮ್ಮ ಯೋಜನೆಗಳ ಬಗ್ಗೆ ಜಂಬ ಕೊಚ್ಚಿಕೊಳ್ಳುವುದು ನಿಮ್ಮ ಸಿದ್ಧವಾದ ಕೆಲಸಗಳನ್ನು ಕೆಡಿಸಬಹುದು. ನಿಮಗೆ ಅದೃಷ್ಟದ ಬಣ್ಣಗಳು ಹಳದಿ, ಬಿಳಿ ಮತ್ತು ತಿಳಿ ನೀಲಿ. ಅದೃಷ್ಟದ ದಿನಗಳು ಗುರುವಾರ ಮತ್ತು ಶುಕ್ರವಾರ. ಉತ್ತರ ಮತ್ತು ಈಶಾನ್ಯ ಈ ದಿಕ್ಕುಗಳು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ. ತುಲಾ ರಾಶಿ ಮತ್ತು ಲಗ್ನದವರಿಗೆ ಗುರುವಿನ ಆಶ್ಲೇಷ ನಕ್ಷತ್ರದ ಬದಲಾವಣೆಯು ಈ ವಿಶ್ಲೇಷಣೆಯು ನಿಮ್ಮ ಹಾದಿಯನ್ನು ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತದೆ. ನಿಮ್ಮ ಪ್ರಯಾಣವು ಸ್ವಲ್ಪ ಕಚೇರಿ ರಾಜಕೀಯ, ಆಫೀಸ್ ಪಾಲಿಟಿಕ್ಸ್ ಅಥವಾ ಹೆಚ್ಚುವರಿ ಕಠಿಣ ಪರಿಶ್ರಮದ ಮೂಲಕ ಹಾದು ಹೋದರೂ ಈ ರಸ್ತೆಯು ನೇರವಾಗಿ ನೀವು ನಿಜವಾಗಿಯೂ ಅರ್ಹರಾಗಿರುವ ಗಮ್ಯಸ್ಥಾನಕ್ಕೆ ಹೋಗುತ್ತದೆ. ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ. ನಿಮ್ಮ ಪ್ರತಿಯೊಂದು ಕೆಲಸವನ್ನು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ದಾಖಲಾತಿಯೊಂದಿಗೆ ಮಾಡಿ ಮತ್ತು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ. ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಪಾದಗಳಿಗೆ ಮುತ್ತಿಡುತ್ತದೆ. ಓಂ ನಮೋ ಭಗವತಿ ವಾಸುದೇವಾಯ.